ವೀರಗಲ್ಲುಗಳಲ್ಲಿ ಹಲವಾರು ವಿಧಗಳಿವೆ. ಅವುಗಳಲ್ಲಿ ಒಂದಾದ ವೀರಮಾಸ್ತಿಗಲ್ಲಿನ ಬಗ್ಗೆ, ಅದರ ಲಕ್ಷಣಗಳು ಮತ್ತು ಅದನ್ನು ಗುರುತಿಸುವುದು ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯ ಲಕ್ಷಣ, ಕಲ್ಲಿನ ಚೌಕಟ್ಟಿನ ಒಳಗೆ ವೀರನನ್ನು ಕೆತ್ತನೆ ಮಾಡಲಾಗಿದೆ. ಎರಡನೆಯದು, ಹೋರಾಟದ ಕ್ಷಣವನ್ನು ನೆನಪಿಸುವಂತೆ ವೀರನ ಕೆತ್ತನೆ ಮಾಡಲಾಗಿದೆ. ಮೂರನೆಯ ಲಕ್ಷಣ, ಎಡಗೈಯಲ್ಲಿ ಬಾಕು, ಬಲಗೈಯಲ್ಲಿ ಖಡ್ಗ ಹಿಡಿದಿರುವುದನ್ನು ನೋಡಿದರೆ ಈತ ಮಹಾನ್ ಪರಾಕ್ರಮಿ ಎಂದು ತಿಳಿದುಬರುತ್ತದೆ. ನಾಲ್ಕನೆಯದು, ವೀರ ಎಷ್ಟು ಬಲಶಾಲಿ ಎಂದರೆ ವಿಶಾಲವಾದ ಅಗಲವಾದ ಎದೆಯ ಭಾಗವನ್ನು, ಕತ್ತಿ ಬೀಸಲು ಬಲಿಷ್ಠವಾದ ಭುಜ ಮತ್ತು ತೋಳುಗಳಿವೆ. ಅಲ್ಲದೆ ಶತ್ರುಗಳನ್ನು ತುಳಿಯಲು ಗಟ್ಟಿಮುಟ್ಟಾದ ಬಲಿಷ್ಠ ಸ್ನಾಯುಗಳಿಂದ ಒಳಗೊಂಡ ತೊಡೆಗಳಿವೆ. ಐದನೇದು, ವೀರನ ಸೊಂಟದ ಸುತ್ತಳತೆಯು ಸಣ್ಣದಾಗಿದ್ದು ದೇಹದ ಚಲನೆಗೆ ಚುರುಕುತನ ತಂದುಕೊಟ್ಟಿದೆ. ಅಂದರೆ ವೇಗವಾಗಿ ತಿರುಗಲು, ಕುದುರೆ ಸವಾರಿ ಮಾಡಲು, ಹತ್ತಲು, ಓಡಲು, ಒದೆಯಲು, ಜಿಗಿಯಲು, ದೀರ್ಘಕಾಲ ದಣಿವಿಲ್ಲದೆ ಹೋರಾಟ ಮಾಡಲು ತುಂಬ ಸಹಾಯಕವಾಗಿದೆ. ಆರನೇದು, ವೀರನ ಮುಖಭಾವದಲ್ಲಿ ಧೈರ್ಯ, ಶಾಂತಿ, ವೀರ ಭಾವವನ್ನು ಸೂಕ್ಷ್ಮವಾಗಿ ಶಿಲ್ಪಿ ಕೆತ್ತಿದ್ದಾನೆ. ಏಳನೆಯ ಲಕ್ಷಣ, ವೀರನ ಕಿವಿಯಲ್ಲಿ ಕರ್ಣಕುಂಡಲ, ಕೊರಳಿನಲ್ಲಿ ಕಂಠಹಾರ ಅಥವಾ ಸರ, ತೋಳಿನಲ್ಲಿ ತೋಳ್ಬಂದಿ, ಕೈಯಲ್ಲಿ ಕೈಕಡಗ, ಕಾಲಿಗೆ ಕಾಲ್ಕಡ್ಗ ಹಾಗೂ ಸೊಂಟದಲ್ಲಿ ವೀರಗಚ್ಚೆಯನ್ನು ಬಿಗಿಯಾಗಿ ಕಟ್ಟಿದ್ದಾನೆ. ಎಂಟನೆಯ ಲಕ್ಷಣ, ಈ ವೀರಗಲ್ಲು ವಿಜಯನಗರ ಕಾಲದ್ದಾಗಿರಬಹುದು ಎಂದು ಸಂಶೋಧಕರು ಊಹಿಸಿದ್ದಾರೆ. ಒಂಬತ್ತನೆಯ ಲಕ್ಷಣ, ಗ್ರಾನೈಟ್ ಚಪ್ಪಡಿ ಕಣಶಿಲೆಯಲ್ಲಿ ಈ ವೀರಗಲ್ಲನ್ನು ಕೆತ್ತಲಾಗಿದೆ. ಹತ್ತನೆಯ ಲಕ್ಷಣ, ಈ ಕೆತ್ತನೆಯು ಶಿಲ್ಪಿಯ ಕೌಶಲ್ಯವನ್ನು ತೋರಿಸುತ್ತದೆ. 11ನೆಯ ಲಕ್ಷಣ, ಶಿಲ್ಪಕ್ಕೆ ಚಲನೆಯ ಭಾವ ನೀಡುವುದು ಶಿಲ್ಪಿಯ ವಿಶೇಷತೆ. 12ನೆಯ ಲಕ್ಷಣ, ಆ ಕಾಲದ ಯುದ್ಧಾಸ್ತ್ರ, ವಸ್ತ್ರ, ಆಭರಣಗಳನ್ನು ಪರಿಚಯಿಸುವ ಕೆಲಸವನ್ನು ಶಿಲ್ಪಿ ಮಾಡಿದ್ದಾನೆ. 13ನೆಯ ಲಕ್ಷಣ, ಶಿಲ್ಪವನ್ನು ನೋಡಿದಾಗ ಕತೆ ಹೇಳುವಂತೆ ಮಾಡುವುದು ಉತ್ತಮ ಶಿಲ್ಪಿಯ ಗುರುತಾಗಿದೆ. 14ನೆಯ ಲಕ್ಷಣ, ವೀರನ ಕೇಶವಿನ್ಯಾಸ ಈ ರೀತಿಯ ವೀರ ಮುಡಿಯನ್ನು ಹೋಲುತ್ತದೆ. ಈಕೆಯ ಕೇಶವಿನ್ಯಾಸ ಈ ರೀತಿಯ ತುರುಬನ್ನು ಹೋಲುತ್ತದೆ. ವೀರನ ಹೆಂಡತಿಯು ತನ್ನ ಬಲಗೈನಲ್ಲಿ ಎಣ್ಣೆ ತುಂಬಿದ ಗಡಿಗೆಯನ್ನು ಹಿಡಿದಿದ್ದಾಳೆ ಹಾಗೂ ಎಡಗೈನಲ್ಲಿ ಬೆಂಕಿ ಹಿಡಿದಿರುವಂತೆ ತೋರುತ್ತದೆ. ಗಡಿಗೆಯಲ್ಲಿರುವ ಎಣ್ಣೆಯನ್ನು ಚಿತೆಗೆ ಸುರಿದು ಬೆಂಕಿ ಹಚ್ಚಿ ಅದರಲ್ಲಿ ಬೀಳಲು ಹೋಗುತ್ತಿರುವುದರ ಸಂಕೇತವಾಗಿದೆ. ಸಾಮಾನ್ಯವಾಗಿ ಕೈಯಲ್ಲಿ ನಿಂಬೆಹಣ್ಣು ಅಥವಾ ಕನ್ನಡಿ ಹಿಡಿಯುವುದು ವಾಡಿಕೆ. ಆದರೆ ಈ ವೀರಮಾಸ್ತಿಗಲ್ಲಿನಲ್ಲಿ ಒಂದು ಕೈಯಲ್ಲಿ ಗಡಿಗೆ ಮತ್ತೊಂದು ಕೈಯಲ್ಲಿ ಬೆಂಕಿ ತೋರಿಸಿರುವುದು ವಿಶೇಷ. ವಿದೇಶಿ ಯಾತ್ರಿಕರು ಈ ರೀತಿಯ ಸತಿ ಹೋಗಿರುವುದನ್ನು ದಾಖಲು ಮಾಡಿದ್ದಾರೆ. ವೀರನು ಹೋರಾಟದಲ್ಲಿ ವೀರಮರಣ ಹೊಂದಿದ ನಂತರ ಆತನ ಹೆಂಡತಿ ಬದುಕಲು ಇಚ್ಛಿಸದೆ, ಪರರ ಹಂಗಲ್ಲಿ ಬದುಕಲು ಇಷ್ಟಪಡದೆ, ಬೇರೆ ಪುರುಷರ ಅಧೀನಕ್ಕೆ ಅಥವಾ ದಾಸ್ಯಕ್ಕೆ ಒಳಗಾಗುವ ಅವಕಾಶ ನೀಡದೆ, ತನ್ನ ಗಂಡನೇ ಸರ್ವಸ್ವ ಎಂದು ನಂಬಿದ್ದ ಆಕೆ ಭೋಗವಿಲಾಸದ ಜೀವನ ನಡೆಸಲು ಇಷ್ಟಪಡುವುದಿಲ್ಲ. ಆದ್ದರಿಂದ ತನ್ನ ಗಂಡನ ದೇಹ ಸುಡುವ ಚಿತೆಗೆ ಹಾರಿ ಸಹಗಮನ ಮಾಡುವ ಮೂಲಕ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾಳೆ. ಇದರ ಸಂಕೇತವಾಗಿ ವೀರನ ಹಿಂದೆ ಆತನ ಹೆಂಡತಿಯ ಚಿತ್ರಣವನ್ನು ಸಹ ಕೆತ್ತನೆ ಮಾಡಲಾಗಿದೆ. ವೀರಮಾಸ್ತಿಗಲ್ಲು ಎಂಬ ಪದದಲ್ಲಿ ಮಾಸ್ತಿ ಎಂದರೆ ಮಹಾಸತಿ ಅಥವಾ ಶ್ರೇಷ್ಠ ಹೆಂಡತಿ ಎಂಬರ್ಥವನ್ನು ನೀಡುತ್ತದೆ. ಈ ವೀರಮಾಸ್ತಿಗಲ್ಲು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಂಡಳ್ಳಿ ಗ್ರಾಮದ ಮುದ್ದೂರಮ್ಮ ದೇವಾಲಯದ ಮುಂಭಾಗದಲ್ಲಿವೆ. ಈ ದೇವಾಲಯದ ಮುಂಭಾಗದಲ್ಲಿ ಒಟ್ಟು 5 ವೀರಗಲ್ಲುಗಳಿದ್ದು ಒಂದೊಂದು ಸಹ ವಿಭಿನ್ನ ಮತ್ತು ವಿಶಿಷ್ಟವಾದ ವೀರಗಲ್ಲುಗಳಾಗಿವೆ. ಈ ವೀರಗಲ್ಲುಗಳ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿದಂತಹ ಶಶಿಧರ್ ಸರ್ ಹಾಗೂ ಅವರ ತಂಡದವರಿಗೆ ನಮ್ಮ ಕೃತಜ್ಞತೆಗಳು.